ಬೇಕೇ ಬೇಕು ಗ್ಯಾಸು ಬೇಕು, ಬೇಕೇ ಬೇಕು ಗ್ಯಾಸು ಬೇಕು. ಹಬ್ಬ ಬಂತು ಗ್ಯಾಸು ಬೇಕು, ಯುಗಾದಿ ಹಬ್ಬ ಬಂತು ಗ್ಯಾಸು ಬೇಕು. ಮುಖ್ಯಮಂತ್ರಿಗಳೇ ಸಿಲಿಂಡರ್ ಕೊಡಿ, ಜಿಲ್ಲಾಧಿಕಾರಿಗಳೇ ಸಿಲಿಂಡರ್ ಕೊಡಿ, ಉಪ ಮುಖ್ಯಮಂತ್ರಿಗಳೇ ಸಿಲಿಂಡರ್ ಕೊಡಿ. ಹಬ್ಬ ಇದೆ, ಸಿಲಿಂಡರ್ ಕೊಡಿ. ಬೆಂಗಳೂರಲ್ಲಿ ವಾಸ ಮಾಡ್ತಿದೀವಿ, ಬೆಂಗಳೂರು ಜೀವನ ನಡೆಸ್ತಾ ಇದೀವಿ. ಇಲ್ಲಿ ಒಲೆ ಇಕ್ಕಕ್ಕೆ ಜಾಗ ಇಲ್ಲ, ಸೌದೆ ತರಕ್ಕೆ ಸಮಯ ಇಲ್ಲ. ಸಿಲಿಂಡರ್ ಕೊಡಿ, ದಯಮಾಡಿ ಸಿಲಿಂಡರ್ ಕೊಡಿ. ನಿಮ್ಮಿಚ್ಛೆಯಂತೆ ಬದುಕ್ತಾ ಇದ್ದೀವಿ, ನಿಮ್ಮಿಚ್ಛೆಯಂತೆ ಎಲ್ಲ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹೇಳ್ಕೊಂಡು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳ ಮೇಲೆ ಹೇಳ್ಕೊಂಡು ಗೃಹ ಬಳಕೆಯ ಇಂಧನವನ್ನ ಗೃಹ ಬಳಕೆಯ ಗ್ಯಾಸ್ ಅನ್ನ ಎಲ್ಲ ಕಮರ್ಷಿಯಲ್ ಮಾಡ್ಕೊಂಡು ಲಾಭಗಳು ತಗೊಂತ ಇರೋ ಏಜೆನ್ಸಿಗಳ ಮೇಲೆ ದಯಮಾಡಿ ಕ್ರಮ ತಗೊಳ್ಳಿ. ಮುಖ್ಯಮಂತ್ರಿಗಳೇ ಸಿಲಿಂಡರ್ ಕೊಡಿ. ಇದು ನನ್ನೊಬ್ಬಳ ಕೂಗಲ್ಲ, ಹಬ್ಬದ ಸಮಯದಲ್ಲಿ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರ ಕೂಗಾಗಿದೆ. ಏಜೆನ್ಸಿಗಳ ಮುಂದೆ ಜನ ಹೋಗಿ ಗ್ಯಾಸ್ಗೋಸ್ಕರ ಕ್ಯೂ ನಿಲ್ತಾ ಇದ್ದಾರೆ. ಆದ್ರೆ ಇವತ್ತಿನವರೆಗೂ ಸರಿಯಾದ ಬುಕಿಂಗ್ಗೆ ಹತ್ತತ್ರ 15 ದಿನದಿಂದ ಸಿಲಿಂಡರ್ಗಳು ಬಂದಿಲ್ಲ. ಮುಖ್ಯಮಂತ್ರಿಗಳೇ ಸಿಲಿಂಡರ್ ಕೊಡಿ, ಉಪ ಮುಖ್ಯಮಂತ್ರಿಗಳೇ ಸಿಲಿಂಡರ್ ಕೊಡಿ, ಜಿಲ್ಲಾಧಿಕಾರಿಗಳೇ ಸಿಲಿಂಡರ್ ಕೊಡಿ. ಇಲ್ಲವಾದ್ರೆ ನಿಮ್ಮ ಅನೌನ್ಸ್ಮೆಂಟ್ಗಳನ್ನ, ನಿಮ್ಮ ಆಶ್ವಾಸನೆಗಳನ್ನ ನಿಲ್ಲಿಸಿ ಬಿಡಿ. ಯಾಕೆ ಅಂದ್ರೆ ಕೆಲ್ಸಕ್ಕೆ ಹೋಗಿ ಮನೆಗೆ ಬರ್ತಕ್ಕಂತ ಮಹಿಳೆಯರು ಈಗ ಹೋಗಿ ಸೌದೆ ತಂದು ಸಿಂಗಲ್ ಸಿಲಿಂಡರ್ಗಳನ್ನ ಇಟ್ಕೊಂಡು ಜೀವನ ಮಾಡ್ತಿರ್ತಕ್ಕಂತ ಹೆಣ್ಮಕ್ಳುಗಳು ಅಡಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಪರಿಸ್ಥಿತಿಗೆ ತಂದು ಜನಗಳನ್ನ ನಿಲ್ಲಿಸಿದಿರಿ. ಸ್ಟಾಕ್ ಇದೆ ಅಂತ ಹೇಳೋ ಬದಲು ಏಜೆನ್ಸಿಗಳು ಕರೆಕ್ಟ್ ಆಗಿ ಸಿಲಿಂಡರ್ಗಳನ್ನ ಸಪ್ಲೈ ಮಾಡ್ತಿದಾರ, ಡೆಲಿವರಿ ಮಾಡತಕ್ಕಂತ ಹುಡುಗರುಗಳು ಬಂದು ಸಿಲಿಂಡರ್ಗಳನ್ನ ಮನೆಗಳಿಗೆ ತಲುಪಿಸ್ತಿದಾರ ಅನ್ನೋದನ್ನ ದಯವಿಟ್ಟು ವಿಚಾರಣೆ ಮಾಡಿ. ಇಲ್ಲ ಸಿಲಿಂಡರ್ 3-4 ದಿನದೊಳಗಡೆ ಡೆಲಿವರಿ ಆಗಿಲ್ಲ ಅಂತಂದ್ರೆ ಅವ್ರಗಳ ಮೇಲೆ ಕ್ರಮ ಜರುಗಿಸೋದಕ್ಕೆ ಯಾವ್ದಾದ್ರು ಹೆಲ್ಪ್ ಲೈನ್ ನಂಬರ್ನಾದ್ರೂ ಕೊಡಿ ನಮ್ಗೆ. ನೋಡಿ, 1 ವಾರ ಆಗಿದೆ ಸಿಲಿಂಡರ್ ಬುಕ್ ಮಾಡಿ, ಸಿಲಿಂಡರ್ ಬಂದಿಲ್ಲ. ಹಬ್ಬ ಇದೆ, 2 ದಿನದಲ್ಲಿ ಒಲೆ ಹಚ್ಚಿ ಈ ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಯಾವ್ದಾದ್ರು ಹಳ್ಳಿಗೆ ಹೋಗಿ ಅಡಿಗೆ ಮಾಡ್ಕೊಂಡು ತಿಂದು ಬರ್ಬೇಕಾ? ಮುಖ್ಯಮಂತ್ರಿಗಳೇ ಉತ್ತರ ಕೊಡಿ, ಜಿಲ್ಲಾಧಿಕಾರಿಗಳೇ ಸಿಲಿಂಡರ್ ಕೊಡಿ. ಗೋಡನಲ್ಲಿ ಸ್ಟಾಕ್ ಇದೆ ಅನ್ನೋದನ್ನ ಬಿಟ್ಟು ಏಜೆನ್ಸಿಗಳಿಗೆ ತರಾಟೆ ತಗೊಳ್ಳಿ. ಯಾಕೆ ಅಂದ್ರೆ 1000 ರೂಪಾಯಿಗೆ ಸಿಗುವಂತ ಸಿಲಿಂಡರ್ಗಳನ್ನ 4-5 ಸಾವಿರ ರೂಪಾಯಿಗೆ ಮಾರ್ಕೊಂಡು ಗೃಹ ಬಳಕೆಯ ಗ್ಯಾಸ್ಗಳನ್ನ, ಸಿಲಿಂಡರ್ಗಳನ್ನ ಸಪ್ಲೈ ಕೊಡದೆ ಹೋಟೆಲ್ಗಳಿಗೆ, ಬೇಕರಿಗಳಿಗೆ ಮಾರಾಟ ಮಾಡ್ತಿದ್ದಾರೆ. ದಯವಿಟ್ಟು ಇದನ್ನ ಕೂಲಂಕುಷವಾಗಿ ಪರಿಗಣಿಸಿ ಜನಗಳಿಗೆ, ಅದರಲ್ಲೂ ಮಧ್ಯಮ ವರ್ಗದವರಿಗೆ ದಯವಿಟ್ಟು ಸಿಲಿಂಡರ್ ಕೊಡಿ. ಹಬ್ಬದ ಸಮಯ, ಹೊಸ ವರ್ಷ, ಹೊಸ ಯುಗಾದಿ ಬರ್ತಿದೆ. ನಮ್ಮ ಸಂವತ್ಸರ, ಹಿಂದೂ ಸಂವತ್ಸರ ಏನಿದೆ, ಈ ಸಂವತ್ಸರಕ್ಕೆ ನಾವು ತುಂಬಾ ದೊಡ್ಡ ಮಟ್ಟಕ್ಕೆ ಈ ಹಬ್ಬವನ್ನ ಆಚರಣೆ ಮಾಡ್ತೀವಿ. ದಯಮಾಡಿ ಸಿಲಿಂಡರ್ ಕೊಡಿ. ನಮ್ಗೆ ಹೊಸ ವರ್ಷದಲ್ಲಿ ಮಹಿಳೆಯರಿಗೆ ಕಣ್ಣೀರ್ ಹಾಕ್ಸೋಂತ ಕೆಲಸನ ಸರ್ಕಾರ ಮಾಡಬಾರ್ದು. ಸರ್ಕಾರಕ್ಕೆ ಒಳ್ಳೇದಾಗ್ಬೇಕು, ಸರ್ಕಾರ ಒಳ್ಳೆ ರೀತಿಯಲ್ಲಿ ಸರ್ಕಾರ ನಡೆಸಬೇಕು. ಮತ್ತೆ ಎಲ್ಲಾ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಇದು ನಮ್ಮ ಹಕ್ಕೊತ್ತಾಯ ಅಂತ ಹೇಳಿ ಕೇಳ್ತಾ ಇದೀವಿ. ದಯಮಾಡಿ ನಮ್ಗೆ ಹಬ್ಬಗಳಿಗೆ ಸಿಲಿಂಡರ್ ಕೊಡಿ. ಇಲ್ಲ ಅನೌನ್ಸ್ ಮಾಡ್ಬಿಡಿ, ಇಷ್ಟು ದಿನ, ಇಷ್ಟು ತಿಂಗಳು ಯುದ್ಧ ಮುಗಿಯೋವರೆಗೂ ನಮ್ಗೆ ಸಿಲಿಂಡರ್ ಸಿಗಲ್ಲ, ದಯಮಾಡಿ ಆಲ್ಟರ್ನೇಟ್ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಜನಗಳನ್ನ ಅವರವರ ಊರುಗಳಿಗೆ ಕಳಿಸುವಂತ ಕೆಲಸನ ಮಾಡ್ಬಿಡಿ. ಅವ್ರು ಹೋಗಿ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ. ಈ ರೀತಿ ಅರ್ಧಂಬರ್ಧ ಹೊಟ್ಟೆಗೆ ತಿಂದು ಹೊಟ್ಟೆಗಿಲ್ದೆ ಯಾರ ಹತ್ರನು ಹೇಳ್ಕೊಳಕ್ಕಾಗದೆ ಪರಿಸ್ಥಿತಿನ ಎದುರ್ಸಕ್ಕಾಗದೆ ಬದುಕ್ತಾ ಇರ್ತಕ್ಕಂಥ ಜನಗಳಿಗೆ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡೋಂತ ಒಂದು ವಿಚಾರವನ್ನ ಹೇಳಿ ಅವ್ರ ಮನಸ್ಸುಗಳಿಗೆ ನೆಮ್ಮದಿ ಕೊಡಿ ಅಂತ ಹೇಳ್ತಾ ನಾನು ಈ ಮೂಲಕ ಒಂದು ಸಿಲಿಂಡರ್ ಧರಣಿಯನ್ನ ಮಾಡ್ತಿದ್ದೀನಿ. ಮುಖ್ಯಮಂತ್ರಿಗಳೇ ಸಿಲಿಂಡರ್ ಕೊಡಿ, ಜಿಲ್ಲಾಧಿಕಾರಿಗಳೇ ಸಿಲಿಂಡರ್ ಕೊಡಿ. ಬೇಕೇ ಬೇಕು ಸಿಲಿಂಡರ್ ಬೇಕು, ಬೇಕೇ